ವೆಲ್ಕಮ್ ಟು ನರೇನ್ ಅಕಾಡೆಮಿ ವಿದ್ಯಾರ್ಥಿಗಳೇ. ನಾವು ಈಗ 2026ರಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗಾಗಲೇ ಅರ್ಜಿ ಕರೆದಿದ್ದಾರೆ. ಜುಲೈ 3 ಕೊನೆಯ ದಿನಾಂಕವಾಗಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಖಂಡಿತ ನೋಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಇವತ್ತಿನ ಇದರಲ್ಲಿ ಈ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಿಂದಿನ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಪ್ರಶ್ನೆ ಏನು ಬಂದಿದೆ, ಅದಕ್ಕೆ ಉತ್ತರ ಏನು, ಅಷ್ಟು ಮಾತ್ರ ಅಲ್ಲ ಮತ್ತೇನು ಬರಬಹುದು ಮುಂದೆ. ಯಾಕಂದ್ರೆ ಒಂದು ಹಿಂದಿನ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಸಾಕಾಗ್ತದ? ಇಲ್ಲ. ಮತ್ತೇನೆಲ್ಲ ನಾನು ತರ್ಕ ಮಾಡಿದ್ದೆಲ್ಲ ಬರಬಹುದು ಅಂತೇಳಿ. ಹಾಗೆ ನೀವು ಕೂಡ ಮನೆಯಲ್ಲಿ ಇನ್ನಷ್ಟು ತರ್ಕ ಮಾಡಿ ಅದನ್ನ ಅಂದಾಜು ಮಾಡಿ ನೀವು ನೋಟ್ ಮಾಡಿಕೊಂಡ್ರೆ, ಒಂದು ಪ್ರಶ್ನೆಗೆ 10 ಒಂದು ಅಂದಾಜು ಮಾಡಿ ನೀವು ನೋಟ್ ಮಾಡಿದ್ರೆ 100 ಪ್ರಶ್ನೆಗೆ 1000 ಆಯ್ತು. 10 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 10,000 ಆನ್ಸರ್ ಒಟ್ಟಿಗೆ ಹೋದಾಗ ಖಂಡಿತ ಪಾಸ್ ಆಗ್ತೇನೆ. ಇದು ಒಂದು ಕಲಿಯುವ ಒಂದು ಪ್ರಾಕ್ಟೀಸ್ ಅದರಿಂದ ಸಾಧ್ಯತೆ ಇದೆ. ನೋಡುವ ಇವತ್ತು. ಅದರ ಮೊದಲು ಒಂದೇ ಮಾತು, ಏನು ನಮ್ಮ ನರೇನ್ ಅಕಾಡೆಮಿ ಯಾವ ರೀತಿ ತರಬೇತಿ ಕೊಡ್ತದೆ. ಒಂದಂತೂ ನಾವು ಯೂಟ್ಯೂಬ್ ಮುಖಾಂತರ ಇದು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇನ್ನೊಂದು ನಮ್ದೊಂದು ಫೌಂಡೇಶನ್ ಕೋರ್ಸ್ ಇದೆ. ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕಟ್ಟಡಕ್ಕೆ ಫೌಂಡೇಶನ್ ಬಹಳ ಅಗತ್ಯ ಇದೆ, ಆಗ ಕಟ್ಟಡ ಗಟ್ಟಿ ನಿಲ್ತದೆ. ಹಾಗೆ ನೀವು ಸಾಮಾನ್ಯ ಜ್ಞಾನದ ವಿಷಯ ಅಂತ ಹೇಳಿದ್ರೆ ತುಂಬಾ ಅಸಾಮಾನ್ಯ ಇದೆ. ಅದು ತುಂಬಾ ವಿಷಯಗಳು ಒಳಗೊಂಡಿದೆ. ಅಲ್ಲಿ ಇತಿಹಾಸ ಇದೆ, ಸಂವಿಧಾನ ಇದೆ, ಸಂವಿಧಾನಬದ್ಧವಾಗಿ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ ಬೇರೆ ಬೇರೆ ಅಧಿಕಾರ ವ್ಯಾಪ್ತಿ ಹೇಗಿದೆ, ಪಾರ್ಲಿಮೆಂಟ್ ಏನು ಅಧಿಕಾರ ಇದೆ, ಆಮೇಲೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಏನು ಅಧಿಕಾರ ಇದೆ, ಎಲ್ಲ ವಿಷಯದ ಪ್ರಶ್ನೆ ಬರ್ತದೆ. ಆಮೇಲೆ ಜಿಯೋಗ್ರಫಿ, ನದಿ ಪರ್ವತ ಶ್ರೇಣಿ, ಹೀಗೆ ಸುಮಾರು 147+ ವಿಡಿಯೋಗಳು ಅದರಲ್ಲಿ ಅಡಕವಾಗಿದೆ. ನಮ್ದೇ ಒಂದು ಕೋರ್ಸ್ ಇದೆ, ಫೌಂಡೇಶನ್ ಕೋರ್ಸ್. ಇದು ತೆಕ್ಕೊಂಡ್ರೆ ನೀವು, ಇದು ಬೇಸಿಕ್ ನಾಲೆಜ್. ನಿಮ್ಗೆ ಆ ಬೇಸಿಕ್ ನಾಲೆಜ್ ತಗೊಂಡು ನಾನು ಮತ್ತೆ ನಿಮ್ಗೆ ಹೇಳಿದ ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಆಧಾರದಲ್ಲಿ ಯಾವುದೇ ಒಂದು ಎಕ್ಸಾಮ್ ಇರಲಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಪಾಸ್ ಆಗ್ತೀರಿ. ಮತ್ತಲ್ಲಿ ನನ್ನ ತಾತ್ಪರ್ಯ ಇಷ್ಟೇ, ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಲಿಕ್ಕೆ ಕಷ್ಟ. ಆದ್ರೆ ನೀವು ಇದೇ ಕಲಿತೇನೆ ಅಂತ ಹೇಳಿದ್ರೆ ಅದು ಕೂಡ ತೊಂದರೆ ಇಲ್ಲ. ಇದು ಖರೀದಿ ಮಾಡಲೇಬೇಕಂತ ಯಾರಿಗೂ ಒತ್ತಾಯ ಇಲ್ಲ. ಯಾಕಂದ್ರೆ ನಾವು ನೋ ಲಾಸ್ ನೋ ಪ್ರಾಫಿಟ್, ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ನೆಲೆಯಲ್ಲಿ ನಾನು ಸಂಸ್ಥೆ ಇರೋದ್ರಿಂದ ಯಾರಿಗೆ ಆಸಕ್ತಿ ಇದೆ ಅವರು ಖರೀದಿ ಮಾಡಿ. ಇಲ್ಲ ಸರ್ ನಿಮ್ಮ ಯೂಟ್ಯೂಬ್ ನೋಡ್ಕೊಂಡು ನಾವು ಕಲಿತೇವೆ ಅಂದ್ರೆ ಅದು ಕೂಡ ಅವಕಾಶ ಇದೆ. ಸೊ ನೋಡ್ತಾ ಹೋಗುವ ಮುಂದೆ ಏನೇನಿದೆ. ಮತ್ತೆ ಇದರ ದರ ಕೂಡ ಬಹಳ ಕಡಿಮೆ ಇಟ್ಟಿದ್ದೇವೆ, ಕೇವಲ 2,000 ರೂಪಾಯಿ ಇದೆ. ಸೊ 2,000 ನೀವು ಮುಂದಿನ 1 ವರ್ಷ ವಿಡಿಯೋ ನೋಡ್ಬೋದು. 1 ಪಾಯಿಂಟ್. ಎರಡನೇದು, ಹಿಂದಿನ ಪ್ರಶ್ನೆ ಪತ್ರಿಕೆ ಆದರೆ MCQ ಟೆಸ್ಟ್ ಸೀರೀಸ್ ಮಾಡ್ತೇವೆ ನಾವು. ನಿಮ್ಗೆ ನೇರವಾಗಿ ನಿಮ್ಗೆ ಲಿಂಕ್ ಬರ್ತದೆ. ಆ ಲಿಂಕ್ ಅನ್ನು ನೀವು ಆನ್ಸರ್ ಮಾಡಿದ್ರೆ ಅದ್ರ ಉತ್ತರ ಕೂಡ ಸಿಗ್ತದೆ. ಅದರಲ್ಲಿ ನೀವು ಎಷ್ಟು ಅಂದ್ರೆ ನಿಮ್ಮನ್ನು ನೀವು ಒಂದು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ನೋಡಿ, ಇದು ಒಂದು ನನ್ನ ಮನವಿ ಅಷ್ಟೇ. ನೀವು ಆ ತರ ಖರೀದಿ ಮಾಡಿದಾಗ ನಮ್ಮ ಇಲ್ಲಿ ಬಾಡಿಗೆ ಮತ್ತೊಂದು ನಮ್ಮ ಗೌರವ ಸಂಪನ್ಮೂಲ ವ್ಯಕ್ತಿಗಳ ಗೌರವಧನ ಎಲ್ಲ ಕೊಡ್ಲಿಕ್ಕೆ ಆಗ್ತದೆ. ಇಲ್ಲದೆ ತೊಂದರೆ ಇಲ್ಲ, ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಬೋದು. ಇಷ್ಟನ್ನು ಹೇಳ್ತಾ ನಿಮ್ಮ ಸಮಯಕ್ಕಾಗಿ ಮುಂದಿನ ವಿಷಯಕ್ಕೆ ಬರ್ತೇನೆ. ನೋಡಿ, ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಹಿಂದಿನ ಪ್ರಶ್ನೆ ಪತ್ರಿಕೆ. ಇದನ್ನು ನೀವು ಹೀಗೆ ಇಟ್ಕೊಳ್ಳಿ, ಭಾಗ 1 ಅಂತ ಇಟ್ಕೊಳ್ಳುವ. ಇದು ಅಲ್ವಾ, ಇದು ಭಾಗ 1. ನಾನೀಗ ಸೀರೀಸ್ ಮಾಡ್ತೇನೆ, ಭಾಗ 1. ಸೊ PC ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ 1ರಲ್ಲಿ 1ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಇದೆ. ಇಲ್ಲಿ 4 ಆಯ್ಕೆ ಕೊಟ್ಟಿದ್ದಾರೆ: ಮೈಸೂರು ಹುಬ್ಬಳ್ಳಿ, ಮಂಗಳೂರು ಕಾರವಾರ ಶಿವಮೊಗ್ಗ, ಯಶವಂತಪುರ ಮಂಗಳೂರು. ಇದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಕೂಡ ಇಲ್ಲಿದ್ದೇನೆ, ನೋಡುವ. ಸರಿಯಾದ ಉತ್ತರ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಎಲ್ಲಿ ಇದು ಮಾಡಿದ್ದಾರೆ ಅಂತ ಕೇಳಿದಾಗ ಯಶವಂತಪುರ ಮಂಗಳೂರು. ಇದು ಅದರ ಸರಿಯಾದ ಉತ್ತರ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಇದೇ ಕೇಳ್ತಾರೆ. ಇಲ್ಲಲ್ಲ, ಅದಕ್ಕೆ ನಾವೇನ್ ಮಾಡಿದ್ದೇವೆ, ಮತ್ತೆಷ್ಟು ರೈಲ್ವೆಗೆ ಮಾಹಿತಿ ಕೊಟ್ಟಿದ್ದಾನೆ. ಈಗ ನಮ್ಮ ಕೋಸ್ಟಲ್ ಅಲ್ಲಿ ಕೊಂಕಣ್ ರೈಲ್ವೆ ಅಂತ ಒಂದಿದೆ. ಅದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ 1998ರಲ್ಲಿ ಕೇಳಬಹುದು ನೆಕ್ಸ್ಟ್ ಟೈಮ್. ಕರ್ನಾಟಕ ಕರಾವಳಿ ಭಾಗದಲ್ಲಿ ಸಂಚರಿಸುವ ಪ್ರಮುಖ ರೈಲು ಮಾರ್ಗ ಆಗಿದೆ. ಇದು ಕರಾವಳಿದು ಮೊದಲು ಇರಲಿಲ್ಲ, ಅದು 98ರಲ್ಲಿ ಆಗಿದೆ. ಇದಕ್ಕೆ ಕಾರಣೀಭೂತರಾದರೂ 2 ಮಹಾನ್ ವ್ಯಕ್ತಿಗಳಿದ್ದಾರೆ. ಮಹಾರಾಷ್ಟ್ರ ಕೊಂಕಣ್ ಬೆಲ್ಟ್ನವರೇ ಆದಂತ ಮಧು ದಂಡವತೆ, ಆಮೇಲೆ ನಮ್ಮ ಕನ್ನಡಿಗರು ಜಾರ್ಜ್ ಫರ್ನಾಂಡಿಸ್ ಅಂತ ಹೇಳಿ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಇದು ಹೀಗೆ ಆದ್ರೆ ಆಗ್ಲಿಕ್ಕಿಲ್ಲ ಅಂದ್ರೆ ಸಪರೇಟ್ ಇದಕ್ಕೆ ಒಂದು ಸಂಪನ್ಮೂಲ ಕ್ರೋಢೀಕರಿಸಲಿಕ್ಕೆ ಬಾಂಡ್ ಎಲ್ಲ ಬಿಡುಗಡೆ ಮಾಡಿ ಇದು ಆಗುವ ಹಾಗೆ ನೋಡ್ಕೊಂಡವರು 2 ಮಹನೀಯರು. ಆ ನೆಲೆಯಲ್ಲಿ ನಮ್ಮ ಕೊಂಕಣ್ ರೈಲ್ವೆ ಆಗಿದ್ದು. ಇದು ಒಂದು.
ಇದು ಎಲ್ಲಿಂದ ಎಲ್ಲಿಯವರೆಗೆ ಅಂತ ಯಾವಾಗಾದ್ರೂ ಕೇಳಿದ್ರೆ ಕೊಂಕಣ್ ರೈಲ್ವೆ ಮಾರ್ಗ ಅಂದ್ರೆ ಮಂಗಳೂರು ಮೊದಲೇ ಇತ್ತು. ಆಮೇಲೆ ತೋಕೂರು ಅನ್ನೋ ಪಾಯಿಂಟ್ ಇಂದ ಅಂದ್ರೆ ಮಂಗಳೂರಿನ ಹತ್ರ ತೋಕೂರಿಂದ ಮಹಾರಾಷ್ಟ್ರದ ರೋಹಾವರೆಗೆ ಇದನ್ನ ಕೊಂಕಣ್ ರೈಲ್ವೆ ಅಂತ ಹೇಳ್ತಾರೆ. ಆಮೇಲೆ ಆಚೆ ಮಹಾರಾಷ್ಟ್ರದಲ್ಲೂ ಇತ್ತು, ಮತ್ತೆ ಈಚೆ ನಮ್ಮ ಮಂಗಳೂರಿಂದ ಆಚೆ ಬೆಂಗಳೂರಿಗೆ ಕೂಡ ಇತ್ತು. ಇದು ಹೊಸ ಮಾರ್ಗ. ಸೊ ಹಾಗಾಗಿ ಅದು ಒಂದು ಪ್ರಶ್ನೆ ಆಗ್ಬಹುದು, ಎಲ್ಲಿಂದ ಕೊಂಕಣ್ ರೈಲ್ವೆ ಎಲ್ಲಿಂದ ಎಲ್ಲಿವರೆಗೆ ಅಂತೇಳಿ ಆಯ್ಕೆ ಕೊಟ್ಟಾಗ ಅದು ತೋಕೂರು ಅಂತೇಳಿ ಮಂಗಳೂರು ಹತ್ರ ಇರುವುದು, ಮಹಾರಾಷ್ಟ್ರದ ರೋಹಾವರೆಗೆ. ಓಕೆ. ಕರ್ನಾಟಕದಲ್ಲಿ ಅತ್ಯಂತ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿ ಅಂತ ಕೇಳಿದಾಗ ನೋಡಿ, ಇಂಪಾರ್ಟೆಂಟು, ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣ ಅತಿ ಉದ್ದದು. ಎಷ್ಟು ಮೀಟರ್ ಇದೆ ಅಂತ ಹೇಳಿದ್ರೆ 1507 ಮೀಟರ್. ನೋಡಿ, ಇದೊಂದು ಆಗ್ತದೆ. ಈಗ ನೀವೇನ್ ತರ್ಕ ಮಾಡಬಹುದು, ಒಂದು ಅಂದಾಜು ಹೇಳ್ತೇನೆ. ಈ ರೈಲ್ವೆಯಲ್ಲಿ ಟ್ರ್ಯಾಕ್ ಇದೆಯಲ್ಲ, 3 ಟೈಪ್ ಇರ್ತದೆ: ನ್ಯಾನೋ ಗೇಜ್, ಮೀಟರ್ ಗೇಜ್, ಬ್ರಾಡ್ ಗೇಜ್ ಅಂತೇಳಿ. ಅದರ ಅಂತರ ಎಷ್ಟು ಇರ್ತದೆ ಒಂದು ಹಳಿಯಿಂದ ಇನ್ನೊಂದು ಹಳಿಗೆ? ಹೀಗೆಲ್ಲ ಪ್ರಶ್ನೆಯನ್ನ ತರ್ಕ ಮಾಡಿ, ಖಂಡಿತ ನಿಮಗೆ ಸಹಕಾರಿ ಆಗ್ತದೆ. ರೈಲ್ವೆ ಬಗ್ಗೆ ಏನು ಸಾಧ್ಯ ಉಂಟು ಅಷ್ಟನ್ನ ತರ್ಕ ಮಾಡಿ ಮುಂದೆ ಸಲ ಹೋಗಿ. ಯಾಕೆ ರೈಲ್ವೆ ಬಗ್ಗೆ ಇದು ವಿಭಾಗ ಆಯ್ತು. ನೆಕ್ಸ್ಟ್ ನೋಡುವ ಪ್ರಶ್ನೆ 2. ಭುಜನಿಂಗ್ ಪೋನಿಯಾ ಅವರು ಡ್ಯಾಶ್ ಡ್ಯಾಶ್ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಗೆದ್ದಿದ್ದಾರೆ ಅಂತ. ಅಂದ್ರೆ ಭಜನಿಂಗ್ ಪೋನಿಯಾ ಅಂತೇಳಿ ಒಬ್ರು ಏನಿದ್ದಾರೆ ಆಟಗಾರರು, ಅವ್ರಿಗೆ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಯಾವ ಪದಕವನ್ನು ಗೆದ್ದಿದ್ದಾರೆ, ಯಾವ ಆಟದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಬೆಳ್ಳಿ ಬಾಕ್ಸಿಂಗ್, ಕಂಚು ಕುಸ್ತಿ, ಬೆಳ್ಳಿ ಕುಸ್ತಿ, ಕಂಚು ಬಾಕ್ಸಿಂಗ್, ಹೀಗೆ ಕನ್ಫ್ಯೂಸ್ ಮಾಡಿದ್ದಾರೆ ಅಲ್ವಾ? ಈಗ ಯಾವುದು ನೀವೇನಾದ್ರೂ ನೋಡಿದ್ರೆ ಗೊತ್ತಾಗ್ತದೆ, ನೋಡುವ ಅಲ್ವಾ? ಓಕೆ. ಆನ್ಸರ್: ಬಜರಂಗ್ ಪುನಿಯಾ ಡ್ಯಾಶ್ ಡ್ಯಾಶ್ ಪದಕವನ್ನಲ್ಲೂ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ. ಆನ್ಸರ್ ಬಿ, ಕಂಚು ಮತ್ತೆ ಕುಸ್ತಿಯಲ್ಲಿ ಅವರು ಕಂಚು ಯಾವ ಆಟದಲ್ಲಿ ಕುಸ್ತಿಯಲ್ಲಿ ಗೆದ್ದಿದ್ದಾರೆ ನೆನ್ಪಿಡಿ. ನಾನು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ ಪರವಾಗಿ ಜಾವ್ಲಿನ್ ಥ್ರೋದಲ್ಲಿ ಪದಕ ಗೆದ್ದವರು ನೀರಜ್ ಚೋಪ್ರಾ. ಕೇಳಬಹುದು ನೆಕ್ಸ್ಟ್ ಟೈಮ್, ಇದೊಂದು ನೆನ್ಪಿಟ್ಕೊಳ್ಳಿ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕುಸ್ತಿಯಲ್ಲಿ ಬೆಳ್ಳಿ ಪದಕ ಯಾರು ಗೆದ್ದಿದ್ರು ಅಂದ್ರೆ ರವಿಕುಮಾರ್ ದಹಿಯಾ. ಇದು ಒಂದು ಕೂಡ ನೆನ್ಪಿಟ್ಕೊಳ್ಳಿ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ ಮಹಿಳಾ ವೇಟ್ ಲಿಫ್ಟರ್ ಬೆಳ್ಳಿ ಪದಕ ಗೆದ್ದವರು ಮೀರಾಬಾಯಿ ಚಾನು. ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಆಗ ಇನ್ನು ನೀವೇನ್ ಮಾಡ್ಬೋದು, ಟೋಕಿಯೋಕ್ಕೆ ಹೋಗಿ ಸೀದಾ ಗೂಗಲ್ ತಗೊಂಡು ಏನೆಲ್ಲ ಬಂದಿದೆ, ಯಾವ್ದೆಲ್ಲ ಆಟಗಾರ ಭಾಷಿಸಿದ್ರು, ಯಾವ್ಯಾವ ಆಟದಲ್ಲಿ ಪದಕ ತಂದಿದ್ದಾರೆ ನೋಟ್ ಮಾಡಿದ್ರೆ, ಅಂದ್ರೆ ಆಟ ತುಂಬಾ ಕೇಳೋದ್ರಿಂದ ಇದು ನಿಮ್ಗೆ ಸಹಕಾರಿ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡುವಲ್ಲ. ಪ್ರಶ್ನೆ 3. ಈ ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಂತ ಕೇಳಿದ್ದಾರೆ. ಬಹಳ ಈಸಿ ಇದೆ. ನಾನು ಹೇಳಿದಾಗೆ ನೀವು ನದಿಗಳ ಬಗ್ಗೆ ಎಲ್ಲ ಓದಿದ್ರೆ ಯಾವ ನದಿ ಬಗ್ಗೆ ಕೇಳು ಪ್ರಶ್ನೆ ಬರ್ಬೋದು. ಆದ್ರೂ ಕೂಡ ನೋಡುವ ಯಾವುದು ಅಂತೇಳಿ. ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿ ಉಪನದಿಯ ಆನ್ಸರ್ಗೆ ಬಿ, ಭೀಮಾ ಅಂತ ಕೊಟ್ಟಿದ್ದಾರೆ ಆನ್ಸರ್. ಯಾವುದು ಆನ್ಸರ್? ಉಪನದಿ ಯಾವುದು ಕೃಷ್ಣಾ ನದಿ? ಭೀಮಾ. ಸೊ ಇದಕ್ಕೆ ಮತ್ತೇನು ತರ್ಕ ಮಾಡಬಹುದು? ಕೃಷ್ಣಾ ನದಿಯ ಉಗಮ ಎಲ್ಲಿ ಆಯ್ತು ಅಂತ ಕೇಳಿದ್ರೆ ಇದು ಮಹಾಬಲೇಶ್ವರ್. ಇದು ಎಲ್ಲಿದೆ? ಮಹಾರಾಷ್ಟ್ರದಲ್ಲಿ. ಇನ್ನೂ ಬೇಕಾದ್ರೆ ನಿಮ್ಗೆ ಅದಕ್ಕೆ ಈ ಸಾತಾರಾ ಜಿಲ್ಲೆ ಅಂತ ಹೇಳಿ. ಓಕೆ, ಸಾತಾರಾ ಜಿಲ್ಲೆ ಮಹಾರಾಷ್ಟ್ರದಲ್ಲಿ. ಝೋರ್ ಅನ್ನೋ ಹಳ್ಳಿಯಲ್ಲಿ ಕೂಡ ಇದು ಹಳ್ಳಿ ಹೆಸರು ಕೂಡ ಇದೆ. ಸೊ ಮಹಾಬಲೇಶ್ವರದಲ್ಲಿ ಉಗಮ ಆಗ್ತದೆ. ಓಕೆ, ಝೋರ್ ಹಳ್ಳಿ. ಸೊ ಭೀಮಾ ನದಿ ಉಗಮ ಸ್ಥಳ ಭೀಮಾಶಂಕರ್ ಬೆಟ್ಟ. ಯಾವ ಬೆಟ್ಟದಲ್ಲಿ? ಅದು ಜಲಾನಯನ ವ್ಯಾಪ್ತಿ ಅಂತ ಹೇಳ್ತಾರಲ್ಲ, ಎಲ್ಲಿ ಅಂದ್ರೆ ಭೀಮಾಶಂಕರ್ ಬೆಟ್ಟ. ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆ. ಕೃಷ್ಣಾ ನದಿಯ ಕರ್ನಾಟಕದಲ್ಲಿ ನಿರ್ಮಿಸಿರುವ ಪ್ರಸಿದ್ಧ ಜಲಾಶಯ ಆಲಮಟ್ಟೆ ಅಣೆಕಟ್ಟು. ನೆನ್ಪಿಡಿ, ಇದ್ರ ಬಗ್ಗೆ ತುಂಬಾ ಬರ್ತದೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಕೃಷ್ಣಾ ನದಿಗೆ ಉಪನದಿ ಯಾವುದು? ಘಟಪ್ರಭಾ, ಮಲಪ್ರಭಾ, ಯಾವುದೆಲ್ಲ ಇದೆ. ಹೀಗೆ ನೀವು ಸರ್ಚ್ ಮಾಡಿದಾಗ ಈ ನದಿಗಳ ಬಗ್ಗೆ, ಅದೇ ನಾನು ಹಿಂದೆ ಹೇಳಿದ ಹಾಗೆ ಫೌಂಡೇಶನ್ ಕೋರ್ಸ್ ಅಲ್ಲಿ ಎಲ್ಲ ನದಿಗಳ ಬಗ್ಗೆ ಇದೆ, ನಿಮ್ಗೆ ಸಹಕಾರಿ ಆಗ್ತದೆ. ಅಂದ್ರೆ ಇದು ಕೂಡ ಕೇಳಿದ್ದಾರೆ, ನೀವು ಕೂಡ ತರ್ಕ ಮಾಡಿ. ನೆಕ್ಸ್ಟ್ ಪ್ರಶ್ನೆ ನೋಡುವ. ಮತ್ತೆ ಆಟಕ್ಕೆ ಬಂದಿದ್ದಾರೆ. ಓಟ ಅಲ್ಲ, ಆಟಕ್ಕೆ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಯಾರು ಈಜುಗಾರಿಕೆ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು? ನೋಡಿ, ಒಲಿಂಪಿಕ್ಸ್ ನಲ್ಲಿ ಈಜುಗಾರಿಕೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅಂತ ಕೇಳಿದ್ದಾರೆ ಅಷ್ಟೇ. 3 ಹೆಸರು ಕೊಟ್ಟಿದ್ದಾರೆ. ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೆಸರುಗಳು: ಸಾಜನ್ ಪ್ರಕಾಶ್, ಶ್ರೀಹರಿ ನಟರಾಜ್, ಮಾನಾ ಪಟೇಲ್. ಇವರೆಲ್ಲರೂ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳನ್ನ. ಈಗ ನೋಡುವ ಇದರದ್ದು ಉತ್ತರ ಏನು ಅಂತ ಹೇಳಿದ್ರೆ, ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಈಜುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಆನ್ಸರ್ ಇವರೆಲ್ಲರೂ. ನೋಡಿ, ನೋಟ್ ಮಾಡ್ಕೊಳ್ಳಿ ಯಾರೆಲ್ಲ ಇದ್ರು. ಇವರೆಲ್ಲರೂ ಭಾಗವಹಿಸಿದ್ದಾರೆ. ಆನ್ಸರ್ ಡಿ ಆಗಿದೆ.
ಇವರೆಲ್ಲರೂ ಆಗಿದ್ದರು. ಓಕೆ, ಸೊ ಈಜುಗಾರಿಕೆಯಲ್ಲಿ ಡಿ ಆನ್ಸರ್, ಎಲ್ಲರೂ ಆಗಿದ್ದರು ಅನ್ನೋದೇ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡುವ ಹಾಗಿದ್ರೆ. ಸೊ ಎಲ್ಲರೂ ಅಂತ ಗೊತ್ತಾಯ್ತು. ಶ್ರೀಹರಿ ನಟರಾಜ್ ಈಜು ಕ್ರೀಡೆಗೆ ಸಂಬಂಧಿಸಿದವರು. ಮಾನಾ ಪಟೇಲ್ ಈಜು ಕ್ರೀಡೆ, ಇವರು ಕೂಡ ಅದೇ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 2020 ಜಪಾನ್ ದೇಶ ನಡೆಯಿತು. ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಯಾವ ವರ್ಷದಲ್ಲಿ ನಡೆಯಿತು ಅಂತ ಬಂದಾಗ ಇದು ಒಂದು ನಿಮಗೆ ಪ್ರಶ್ನೆ ಆಗಿ ಉತ್ತರ ಬರೆಯುವ ಸಾಧ್ಯತೆ ಇರುವುದರಿಂದ 2020ರಲ್ಲಿ ಜಪಾನ್. ಟೋಕಿಯೋ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರೆ ಜಪಾನ್ ದೇಶದಲ್ಲಿ. ಈ ತರವು ಹಿಂದೆ ಮುಂದೆ ಪ್ರಶ್ನೆ ಕೇಳುವ ಸಾಧ್ಯತೆಗಳಿದೆ ನೋಡಿ. ನೆಕ್ಸ್ಟ್ ಇದಕ್ಕೆ ಹೋಗುವ ಪ್ರಶ್ನೆಗೆ. ಮ್ಯಾಂಕಿಟೋಸ್ ಆಪರೇಟಿಂಗ್ ಸಿಸ್ಟಮ್ ಉತ್ಪನ್ನವಾಗಿದೆ ಅಂತೇಳಿ ಇದು ಇದಕ್ಕೆ ಬಂತು. ಯಾವುದು? IT ಸೆಕ್ಟರ್ಗೆ, ಅಂದ್ರೆ ನಮ್ಮ ಕಂಪ್ಯೂಟರ್ ರಿಲೇಟೆಡ್ ಆಗಿ ಏನು ನಾವು IT ಹೇಳ್ತೇವೆ ಆ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಆಯ್ತು. ಅದರ ಉತ್ಪನ್ನಗಳ ಬಗ್ಗೆ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಮ್ಯಾಂಕಿಟೋಸ್ ಆಪರೇಟಿಂಗ್ ಸಿಸ್ಟಮ್ ಯಾರು ಉತ್ಪನ್ನ ಆಗಿದೆ ಅಂತ ಹೇಳಿ. ಇಲ್ಲಿ ಗೂಗಲ್, ಮೈಕ್ರೋಸಾಫ್ಟ್, ಒರಾಕಲ್, ಆಪಲ್ ಅಂತೇಳಿ 4 ಆಯ್ಕೆ ಕೊಟ್ಟಿದ್ದಾರೆ. ನೋಡುವ ಯಾವ್ದಿರ್ಬೋದು ಅಂತೇಳಿ. ಮ್ಯಾಂಕಿಟೋಸ್ ಆಪರೇಟಿಂಗ್ ಸಿಸ್ಟಮ್ ಡಿ ಆಪಲ್ ನ ಉತ್ಪನ್ನ ಆಗಿದೆ. ಯಾವ್ದ್ರದ್ದು? ಆಪಲ್ ಆನ್ಸರ್. ಸೊ ತಮಗೆಲ್ಲ ಗೊತ್ತಿದೆ, ಆಪಲ್ ಕೂಡ ಒಂದು ದೊಡ್ಡ ಕಂಪನಿ ಅಲ್ವಾ, ತಮಗೆಲ್ಲ ಗೊತ್ತಿರುವಂತದ್ದು. ಇನ್ನಷ್ಟು ಏನಂದ್ರೆ ಆಪರೇಟಿಂಗ್ ಸಿಸ್ಟಮ್ ವಿವಿಧದ ಸಾಫ್ಟ್ವೇರ್ ಇದೊಂದು. ಮ್ಯಾಂಕಿಟೋಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್ ಒಂದು ಸಾಫ್ಟ್ವೇರ್. ಅದು ಏನು ಅಂತ ಹೇಳಿ ಕೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ ಬರ್ಬೋದು. ಆಪಲ್ ಕಂಪನಿಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಬಂದ್ರೆ ಕ್ಯಾಲಿಫೋರ್ನಿಯಾ, ಇದು ಒಂದು ಬರ್ಬೋದು. ಐಫೋನ್ ಅಂತ ಏನಿದೆಯಲ್ಲ ಅದು ಆಪಲ್ ಕಂಪನಿ ಉತ್ಪಾದನೆ ಮಾಡ್ತದೆ. ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆಗಳಿದೆ. ಮತ್ತೆ ನೀವು ಈ ಆಪಲ್ ಕಂಪನಿ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಅಂದ್ರೆ ಏನೆಲ್ಲ ಬರ್ಬೋದು ಅಂತ ತರ್ಕ ಮಾಡಿ ಖಂಡಿತ ಸಹಕಾರಿಯಾಗ್ತದೆ. ಅಂದ್ರೆ ನೋಡಿ, ಈಗ ಯಾವ್ಯಾವ ಕ್ಷೇತ್ರ ಬಂತು? ಒಂದು ಜಿಯೋಗ್ರಫಿ ಬಂತು, ಆಟಕ್ಕೆ ಸಂಬಂಧಪಟ್ಟದ್ದು ಬಂತು, ಪ್ರಥಮದಲ್ಲಿ ನಿಮ್ಗೆ ಬೇರೆ ಬೇರೆ ವಿಭಾಗದಲ್ಲಿ ಕೇಳಿದ್ದಾರೆ ಅಲ್ವಾ. ಸೊ ನೋಡುವ ಅಲ್ಲ ಮತ್ತೆ ಏನ್ ಬರ್ಬೋದು ಅಂತ ಹೇಳಿ. ಒಂದು ಹೀಟರ್ ಕಾಯಿಲ್ ಅನ್ನು 2 ಸಮಾನ ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖ ಎಷ್ಟು ಅಂತ. ಇದು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ. ದ್ವಿಗುಣವಾಗುತ್ತದೆ. ಆನ್ಸರ್ ನೋಡಿ ಏನೇನು ಕೇಳಿದ್ದಾರೆ ಅವರು ಅಂತ ಹೇಳಿದ್ರೆ, ಸೊ ಇದನ್ನು ಸರಿಯಾಗಿ ಓದಿದ್ಮೇಲೆ ದ್ವಿಗುಣವಾಗುತ್ತದೆ ಅನ್ನು ಸರಿಯಾ, ಬದಲಾಗುವುದಿಲ್ಲ ಅನ್ನು ಸರಿಯಾ, 4ನೇ ಒಂದು ಭಾಗವಾಗುತ್ತದೆಯಾ ಅಥವಾ ಅರ್ಧವಾಗುತ್ತದೆಯಾ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ ಬಿಡುವಲ್ಲ. ಒಂದು ಹೀಟರ್ ಕಾಯಿಲ್ ಅನ್ನು 2 ಸಮಾನ ಭಾಗ ಕತ್ತರಿಸಿದಾಗ ಅರ್ಧವಾಗುತ್ತದೆ. ಸರಿಯಾದ ಆನ್ಸರ್ ಯಾವುದು? ಎಷ್ಟಾಗ್ತದೆ? ಅರ್ಧ. ಓಕೆ, ಡಿ ಆನ್ಸರ್. ಮತ್ತೇನೆಲ್ಲ ಬರ್ಬೋದು ಅಂತ ಒಂದಿಷ್ಟು ತರ್ಕ ಮಾಡಿದ್ದೇನೆ, ನೀವು ಕೂಡ ಅಂದಾಜು ಮಾಡಿ. ವಿದ್ಯುತ್ ಪ್ರತಿರೋಧ SI ಘಟಕ ಓಂ. SI ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಇಂಟರ್ನ್ಯಾಷನಲ್ ಅಂತೇಳಿ. ಓಂನ ನಿಯಮವನ್ನು ಪ್ರತಿರೋಧಿಸುವ ವಿಜ್ಞಾನಿ ಯಾರು? ಜಾರ್ಜ್ ಸೈಮನ್. ನೋಡಿ ಇದೊಂದು ಕೂಡ ನೆನ್ಪಿಟ್ಕೊಳ್ಳಿ, ಓಂ. ವಿದ್ಯುತ್ ಶಕ್ತಿಯ SI ಘಟಕ ಔಲ್. ಇದು ಕೂಡ ಒಂದು ಪ್ರಶ್ನೆ ಆಗ್ತದೆ, ಆಗ್ಬೋದು ನೆಕ್ಸ್ಟ್ ಟೈಮ್. ವಿದ್ಯುತ್ ಶಕ್ತಿಯ SI ಘಟಕ ಯಾವುದು ಅಂದಾಗ ಔಲ್ ಅಂತೇಳಿ ಹೀಗೆ ಬರ್ಬೋದು ನೆಕ್ಸ್ಟ್ ಟೈಮ್. ಸೊ ಮತ್ತಷ್ಟು ನೀವು ತರ್ಕ ಮಾಡಿ. ಓಕೆ, ನೆಕ್ಸ್ಟ್ ಹೋಗುವಲ್ಲ. ನೋಡಿ ಇದು ಈಗ ಸಾಮಾಜಿಕ ವಿಷಯಕ್ಕೆ ಬಂತು. ಈಗ ನೋಡಿ ಯಾವ ರೀತಿ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಬಹಳ ಮುಖ್ಯ ಅಲ್ವಾ. ಅದಕ್ಕೆ ಬೇಸಿಕ್ ಬಹಳ ಇಂಪಾರ್ಟೆಂಟ್. ಓಕೆ, ನೋಡುವಲ್ಲ ಏನೆಲ್ಲ ಕೇಳಿದ್ದಾರೆ ಇಲ್ಲಿ ಅಂತೇಳಿ. ಇದು ಯಾಕೆ ಕೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಪೊಲೀಸ್ ಇಲಾಖೆಯಲ್ಲಿದ್ದರಿಂದ ಕೇಳಿದ್ದಾರೆ. ನಕ್ಸಲ್ಯರು ಮತ್ತು ನಕ್ಸಲಿಸಂ ಎಂಬ ಪದಗಳನ್ನು 1067ರಲ್ಲಿ ದಂಗೆಗಳು ನಡೆದ ನಕ್ಸಲ್ ಬ್ಯಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಗಿದೆ. ನಕ್ಸಲ್ ಬಾರಿ ಹಳ್ಳಿ ಯಾವ ರಾಜ್ಯದಲ್ಲಿ? ನೋಡಿ, ನಕ್ಸಲ್ ಬಾರಿ ಅನ್ನೋದು ಅದು ಒಂದು ಹಳ್ಳಿ ಹೆಸರು. ದಂಗೆ ಎಲ್ಲ ಆಗುವಂದ್ರೆ ಏನಾಗಿದೆ, ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ 10 ಹಲವು ಮಾರ್ಗ ಇದೆ. ಗಾಂಧಿ ಮಾರ್ಗ ಇದೆ, ಆಮೇಲೆ ದಂಗೆ ಹೇಳುವ ಮಾರ್ಗಗಳಿದೆ. ಅದರಲ್ಲಿ ಇದೊಂದು ಮಾರ್ಗ. ಅದರ ಬಗ್ಗೆ ಬೇಡ, ಯಾಕೆಂದ್ರೆ ಪೊಲೀಸ್ ರಿಲೇಟೆಡ್ ಇರ್ಲಿಕ್ಕೆ ಹೋಗಿ ಇದು ಕೇಳಿರ್ಬೋದು ಅಂತ ಅನಿಸ್ತದೆ. ತುಂಬಾ ವಿಷಯ ಇದೆ, ಅದು ಇನ್ನೊಂದ್ಸಲ ನೋಡುವ. ಸದ್ಯಕ್ಕೆ ಆನ್ಸರ್ ಮಾತ್ರ ನೋಡುವ. ಇದು ಯಾವ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಆನ್ಸರ್ ನೋಡುವಲ್ಲ. ಅವರ ರಾಜ್ಯಗಳನ್ನು ಕೇಳಿದ್ದಾರೆ: ಆಂಧ್ರ ಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ. ನೀವು ಎಲ್ಲಾದ್ರೂ ಸ್ವಲ್ಪ ಸಾಮಾಜಿಕ ವಿಷಯ ಓದಿದ್ರೆ ಕೂಡಲೇ ಗೊತ್ತಾಗ್ತದೆ. ಆದ್ರೂ ನೋಡುವಲ್ಲ ಯಾರು ಎಲ್ಲಿ ಅಂತೇಳಿ. ನಕ್ಸಲರು ಮತ್ತು ನಕ್ಸಲಿಸಂ ಪದವನ್ನು 62ರಲ್ಲಿ ದಂಗೆಗಳು, ಅದೇ ಪ್ರಶ್ನೆ. ಆಕ್ಚುಲಿ ಆನ್ಸರ್ ಏನು ಅಂತ ಹೇಳಿದ್ರೆ ಯಾವುದು ಆನ್ಸರ್? ಡಿ, ಬಂಗಾಳ್. ನೆನ್ಪಿಡಿ, ಬಂಗಾಳ, ಪಶ್ಚಿಮ ಬಂಗಾಳ, ಏನು ವೆಸ್ಟ್ ಬಂಗಾಲ್ ಅಂತ ಹೇಳ್ತಾರಲ್ಲ ಆ ರಾಜ್ಯದಲ್ಲಿ
ಅದು ನಕ್ಸಲ್ ಬಾರಿ ಅನ್ನೋದು ಹಳ್ಳಿ ಇದೆ, ಅಲ್ಲಿ ಅದು ಆಯ್ತು. ಅದರದ ಲೀಡರ್ ಯಾರು, ಏನು ಪ್ರಶ್ನೆ ಬರ್ಬೋದು, ಒಂದ್ ಸ್ವಲ್ಪ ತರ್ಕ ಮಾಡಿ, ಸರ್ಚ್ ಮಾಡಿ. ನಕ್ಸಲ್ ಬಾರಿ ಗ್ರಾಮ ಪಶ್ಚಿಮ ಬಂಗಾಳದಲ್ಲಿದೆ, ಆಯ್ತು. ನಕ್ಸಲ್ ಬಾರಿ ಚಳವಳಿ 1967ರಲ್ಲಿ ಆಯ್ತು. ಇದು ಕೂಡ ಒಂದು ಕೇಳಬಹುದು ನೆಕ್ಸ್ಟ್ ಟೈಮ್, ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದಾಗ 67ರಲ್ಲಿ. ಸುಂದರ್ಬನ್ ಪಶ್ಚಿಮ ಬಂಗಾಳದಲ್ಲಿ ಮತ್ತೇನಿದೆ ಅಂತ ಹೇಳುವಾಗ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನ ಇದೆ, ಅದ್ರ ಬಗ್ಗೆ ಕೊಡ್ಬೋದು. ರಾಷ್ಟ್ರೀಯ ಉದ್ಯಾನ ಆ ಸುಂದರ್ಬನ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ಕೇಳಿದಾಗ ಪಶ್ಚಿಮ ಬಂಗಾಳ, ಅದೊಂದು ನಾನು ತರ್ಕ ಮಾಡಿದ್ದೇನೆ ಪಶ್ಚಿಮ ಬಂಗಾಳ ರಿಲೇಟೆಡ್ ಆಗಿ. ನೀವು ಕೂಡ ಸಾಕಷ್ಟು ವಿಷಯ ಸಂಗ್ರಹಿಸಿ. ಓಕೆ. ಪ್ಯಾರನ್ ಹಿಟ್ ಮಾಪಕ ನೋಡಿ, ಮತ್ತೆ ಸೈನ್ಸಿಗೆ ಬಂತು. ಪ್ರಮಾಣದಂತೆ ನೀರಿನ ಘನೀಕರಣ ಬಿಂದು ಫ್ರೀಸಿಂಗ್ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಇದನ್ನು ನೀವು ಸ್ವಲ್ಪ ಸೈನ್ಸ್ ಓದಿದವರಿಗೆ, ನೀವೆಲ್ಲ ಬಾಲ್ಯದಲ್ಲಿ ಓದಿದ್ದೆ, ಇಲ್ಲಿ ಬಂದಿರುವಂತದ್ದು. ನೋಡುವ ಏನಿದೆ ಅಂತೇಳಿ. ಓಕೆ. 0 ಕೇಳಿದ್ದಾರೆ, 32 ಸೆಂಟಿಗ್ರೇಡ್, 100, 200 ಸೆಂಟಿಗ್ರೇಡ್ ಯಾವುದು ಅಂತ ಕೇಳಿದ್ದಾರೆ ಅಷ್ಟೇ. ನೀವು ಅಲ್ಪ ಸ್ವಲ್ಪ ಏನಾದರೂ ನೀವು ಬಾಲ್ಯದಲ್ಲಿ ಓದಿದ್ದು ನೆನಪಿದ್ರೆ ಖಂಡಿತ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆದ್ರೂ ನೋಡುವಲ್ಲ ಏನೆಲ್ಲ ಇರ್ಬೋದು ಅದು ಆನ್ಸರ್. ಪ್ಯಾರಾಮೀಟರ್ ಮಾಪಕ ಪ್ರಮಾಣದ ನೀರಿನ ಘನಕರಣ ಎಷ್ಟು ಅಂತ ಹೇಳಿದ್ರೆ ಆನ್ಸರ್ ಬಿ 32 ಸೆಂಟಿಗ್ರೇಡ್. ಎಷ್ಟು? ಆನ್ಸರ್ ಬಿ 32 ಸೆಂಟಿಗ್ರೇಡ್. ಇದಕ್ಕೆ ಸ್ವಲ್ಪ ರಿಲೇಟೆಡ್ ಕೊಡುವ. ಪ್ಯಾರಾಮೀಟರ್ ಮಾಪಕದ ನೀರಿನ ಘನಕರಣ ಬಿಂದು 32 ಸೆಂಟಿಗ್ರೇಡ್ ಆಯ್ತು. ಸೆಲ್ಸಿಯಸ್ ಮಾಪಕದಲ್ಲಿ ನೀರಿನ ಗಣಕ ಬಿಂದು 0 ಸೆಂಟಿಗ್ರೇಡ್. ಆಮೇಲೆ ಸೆಲ್ಸಿಯಸ್ ಮಾಪಕವನ್ನು ಅಭಿವೃದ್ಧಿಪಡಿಸಿದ ವಿಜ್ಞಾನಿ ಆಂಡರ್ಸ್, ಇದೊಂದು ಕೂಡ ಪ್ರಶ್ನೆ ಆಗ್ತದೆ, ನೆಕ್ಸ್ಟ್ ಟೈಮ್ ಕೇಳ್ಬೋದು. ಆಂಡರ್ಸ್ ಸೆಲ್ಸಿಯಸ್, ಅವನ ಹೆಸರು ಕೂಡ ಕೇಳ್ಬೋದು, ಅದೇ ಹೆಸರು ಇಟ್ಟಿದ್ದಾರೆ. ಇದು ಕೂಡ ಒಂದು ಸಾಧ್ಯತೆಗಳಿದೆ. ಮತ್ತಷ್ಟು ತಾವು ಸರ್ಕ ಮಾಡಿ. ಓಕೆ. ನೋಡಿ ಇಲ್ಲಿ ಮತ್ತೆ ಸ್ವಲ್ಪ ಇದಕ್ಕೆ ಬಂತು. ಮತ್ತೆ ನಾವು ಯಾವುದಕ್ಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಯಾವ ಗ್ರಹವು ಯುರೇನಿಯಸ್ ಅವಳಿ ಗ್ರಹ ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆ ನಿಮಗೆ? ಯಾವ ಗ್ರಹವು ಯುರೇನಿಯಸ್ ಅವಳಿ ಗ್ರಹ? ಗುರುವ, ನೆಪ್ಚೂನ, ಶನಿಯ? ಎಲ್ಲ ಬಾಲ್ಯದಲ್ಲಿ ಓದಿದ್ದೆ ಇದು ಅಲ್ವಾ? ನೋಡುವಲ್ಲ ಆನ್ಸರ್. ಯಾವ ಗ್ರಹ ಯುರೇನಿಯಸ್ ಅವಳಿ? ಇದಕ್ಕೆ ಆನ್ಸರ್ ಯಾವುದು ಅಂದ್ರೆ ಬಿ ನೆಪ್ಚೂನ್. ಓಕೆ. ಸರಿಯಾದ ಆನ್ಸರ್ ಯಾವುದು? ಬಿ ನೆಪ್ಚೂನ್. ಓಕೆ. ಮತ್ತೇನು ಸಂಬಂಧಿತ ಪ್ರಶ್ನೆ ವಿಷಯಗಳು ಅಂತ ಹೇಳಿದ್ರೆ, ಸೌರವ್ಯೂಹದಲ್ಲಿ 8ನೇ ಗ್ರಹ ಆಗಿದೆ, ಇದು ಒಂದು ಪಾಯಿಂಟ್ ಆಗ್ತದೆ. ನೀಲಿ ಗ್ರಹ, ಬ್ಲೂ ಪೆಲ್ ಪ್ಲಾನೆಟ್ ಎಂದು ಕರೆಯಲ್ಪಡುವ ಗ್ರಹ ನೆಪ್ಚೂನ್, ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಯುರೇನಿಯಸ್ ಗ್ರಹವನ್ನು ಕಂಡುಹಿಡಿದ ಖಗೋಳ ವಿಜ್ಞಾನಿ ವಿಲಿಯಂ ಹರ್ಷಲ್, ಇದು ಕೂಡ ಒಂದು ಪ್ರಶ್ನೆ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್ ಟೈಮ್ ನೋಟ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಹೋಗುವಲ್ಲ. ಎಲ್ ನೀನೋ ಎಂದರೆ ಯಾವುದಕ್ಕೆ ಸಮಾನ ಅಂತ ಕೇಳಿದ್ದಾರೆ ಇಲ್ಲಿ. ಎಲ್ ನೀನೋ ಅಷ್ಟೇ ಕೊಟ್ಟಿದ್ದಾರೆ. ಇತ್ತೀಚೆಗೆ ತುಂಬಾ ಹೆಸರು ಇದೆ ಎಲ್ ನೀನೋ ಬಗ್ಗೆ. ನೀವೀಗ ಆನ್ಸರ್ ಏನ್ ಮಾಡಬೇಕಾಗಿದೆ? ಎಲ್ ನೀನು ಸಮುದ್ರದ ಬಿರುಗಾಳಿಯ, ಬೆಚ್ಚಗಿನ ಸಾಗರ ಪ್ರವಾಹವ, ಉಷ್ಣವಲಯದ ಅಡಚಣೆಯ, ಏನು ಅಂತ, ಚಂಡಮಾರುತ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ದಾರೆ. ಓಕೆ. ನೋಡುವಲ್ಲ ಯಾವ್ದು ಇರ್ಬೋದು ಅಂತೇಳಿ. ಎಲ್ ನೀನೋ ಎಂದರೆ ಆನ್ಸರ್ ಬೆಚ್ಚಗಿನ ಸಾಗರ ಪ್ರವಾಹ. ನೋಡಿ ಆನ್ಸರ್ ಯಾವುದು? ಬಿ ಬೆಚ್ಚಗಿನ ಸಾಗರ ಪ್ರವಾಹ. ಮತ್ತೆ ಇದಕ್ಕೆ ರಿಲೇಟೆಡ್ ಆಗಿ ಎಲ್ ನೀನೋದ ಬಗ್ಗೆ ಬರುವ ಪ್ರಶ್ನೆಗಳು ಸಾಧ್ಯತೆಗಳನ್ನು ನೋಡಿದ್ದೇನೆ. ಎಲ್ ನೀನೋ ವಿದ್ಯಮಾನ ಮುಖ್ಯವಾಗಿ ಯಾವ ಪ್ರಶಾಂತ ಮಹಾಸಾಗರ, ನೀವು ಸಾಗರಗಳಿಗೆ ಓದಿದ್ರೆ ಪ್ರಶಾಂತ ಸಾಗರದ ಸಂಬಂಧ ಹೊಂದಿದೆ. ಇದು ಏನು ನೀವು ಪೆಸಿಫಿಕ್ ಅಂತ ಹೇಳ್ತೀರಿ, ಅದರಲ್ಲಿ ಓಷಿಯನ್ ಅಂತೇಳಿ ಪ್ರಶಾಂತ ಸಾಗರಕ್ಕೆ ಸಂಬಂಧಪಟ್ಟದ್ದು. ಎಲ್ ನೀನೋಗೆ ವಿರುದ್ಧವಾದ ಹವಾಮಾನ ವಿದ್ಯಮಾನ ಲಾ ನೀನಾ. ನೋಡಿ ಅದಕ್ಕೆ ವಿರುದ್ಧವಾಗಿ ಯಾವುದು ಅಂತ ಕೇಳಿದಾಗ ಲಾ ನೀನಾ. ಎಲ್ ನೀನೋ ಎಂಬ ಪದ ಸ್ಪ್ಯಾನಿಷ್ ಭಾಷೆಯಿಂದ ಪಡೆದಿದ್ದಾರೆ. ಎಲ್ ನೀನೋ ಯಾವ ಭಾಷೆಯಿಂದ ಅದು ಪದೋತ್ಪತ್ತಿ ಆಗಿದೆ ಅಂದ್ರೆ ಸ್ಪ್ಯಾನಿಷ್. ಇದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಸೊ ನೆಕ್ಸ್ಟ್ ಟೈಮ್ ಬರ್ಬೋದು, ಯಾಕಂದ್ರೆ ಇದ್ರ ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ಒಂದಿಷ್ಟು ತರ್ಕಗಳನ್ನು ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈ 10 ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರ, ಸರಿಯಾದ ಉತ್ತರ, ಅದರೊಟ್ಟಿಗೆ ಏನೇನು ಬರ್ಬೋದು ಅಂತ ನಾನು ಒಂದಿಷ್ಟು ತರ್ಕ ಮಾಡಿ ನಿಮಗೆ ಕೊಟ್ಟಿದ್ದೇನೆ. ನೀವು ಕೂಡ ಅದಕ್ಕೆ ಒಂದು 7-8 ಸೇರಿಸ್ತಾ ಹೋದಾಗ ಅಲ್ಲಿ ಏನಾಗ್ತದೆ, 10 ಪ್ರಶ್ನೆಗೆ 10 ತರ್ಕ ಮಾಡಿದರೆ 100 ಆಯಿತು, 100 ಪ್ರಶ್ನೆಗೆ ಒಂದು 10 ಮಾಡಿದರೆ 1000 ಆಯಿತು. ಖಂಡಿತ ನೀವು ಪಾಸ್ ಆಗ್ತೀರಿ ಅಂತ ನನ್ನ ಭರವಸೆ ಇದೆ. ಸೊ ಮುಂದಿನ ಸಲ ಇನ್ನೊಂದು ಭಾಗ ತಗೊಂಡು ಹೋಗ್ತೇನೆ. ನಮ್ಮ ನರೇನ್ ಅಕಾಡೆಮಿ, ಬ್ರಹ್ಮ ಅವರ ನರೇನ್ ಅಕಾಡೆಮಿ ಯೂಟ್ಯೂಬ್ ನೋಡ್ತಾ ಇರಿ. ಸಾಧ್ಯ ಆದರೆ ನಿಮಗೆ ಅನುಕೂಲ ಇದೆ ಅಂತ ಆದರೆ ಎಲ್ಲರಿಗೂ ಅಷ್ಟೇ ಹೇಳೋದು, ಡೌನ್ಲೋಡ್ ಮಾಡಿ ಫೌಂಡೇಶನ್ ಕೋರ್ಸ್ ತಗೊಳ್ಳಿ. ನಾನು ಇನ್ನೊಂದು ಸಲ ಇನ್ನೊಂದು ವಿಷಯ ತಗೊಂಡು ಬರ್ತೇನೆ, 2ನೇ ಭಾಗ ಅತಿ ಶೀಘ್ರದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.